ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಓಟ್ಸ್ ಮತ್ತು ಬಾಳೆಹಣ್ಣನ್ನು ಉಪಯೋಗಿಸಿ ರುಚಿಯಾದ ಒಂದು ಸ್ಮೂದಿ ಮಾಡಿ ತೋರಿಸ್ತೇನೆ. ಇದಕ್ಕೆ ನಾನು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಉಪಯೋಗಿಸ್ತಾ ಇಲ್ಲ. ತುಂಬಾನೇ ಆರೋಗ್ಯಕರವಾದ ಒಂದು ಸ್ಮೂದಿ. ಈಗ ನಾನಿಲ್ಲಿ ಪಚ್ಚ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಬಾಳೆಹಣ್ಣು ಯಾವುದು ಬೇಕಿದ್ರೂ ತಗೊಳ್ಬೋದು. ನಾನಿಲ್ಲಿ ಒಂದು ಬಾಳೆಹಣ್ಣನ್ನು ಉಪಯೋಗಿಸ್ತಾ ಇದ್ದೇನೆ. ನೋಡಿ, ಇಬ್ಬರಿಗೆ ಆಗುವಷ್ಟು ಸ್ಮೂದಿ ಮಾಡೋದು. ಮತ್ತು ಜಾಸ್ತಿ ಬಾಳೆಹಣ್ಣು ಹಾಕಿದರೆ ಸ್ಮೂದಿ ದಪ್ಪ ಆಗ್ತದೆ. ನಿಮಗೆ ಜ್ಯೂಸ್ ಥರ ತೆಳ್ಳಗೆ ಬೇಕು ಅಂತ ಆದರೆ ಒಂದು ಬಾಳೆಹಣ್ಣು ಉಪಯೋಗಿಸಿದರೆ ಸಾಕಾಗ್ತದೆ. ಈಗ ಒಂದು ಸೌಟಲ್ಲಿ 2 ಚಮಚ ಆಗುವಷ್ಟು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಓಟ್ಸನ್ನು ಸ್ವಲ್ಪ ಹುರಿದುಕೊಳ್ಬೇಕು. ಜಾಸ್ತಿಯನ್ನು ಹೊತ್ತು ಹುರಿಬೇಕಾಗಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಹಾಗೆ ಈಗ ಒಂದು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಬಿಸಿಲಿಗೆ ನಿಮಗೆ ತಂಪಾಗಿ ಏನಾದರೂ ಕುಡಿಬೇಕು ಅನಿಸಿದರೆ ಈ ಥರದ ಸ್ಮೂದಿ ಮಾಡಿ ಕುಡಿಬಹುದು. ಹಾಗೆ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಬೇಕಿದ್ರೂ ಕುಡಿಬಹುದು. ನೋಡಿ, ತುಂಬಾನೇ ತಂಪಾಗಿರ್ತದೆ. ಇಲ್ಲದಿದ್ರೆ 2 ಐಸ್ ಪೀಸ್ ಹಾಕೊಂಡ್ರು ಆಗ್ತದೆ. ಈಗ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ತುಂಡು ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ 8 ರಿಂದ 10 ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ಮತ್ತೆ ಹುರಿದಂತಹ ಓಟ್ಸ್ ಅನ್ನು ಹಾಕ್ಕೊಳ್ಬೇಕು. ನೋಡಿ, ಹಾಗೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ಬೆಲ್ಲ ಮತ್ತು ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಅದರ ಬದಲಾಗಿ ಜೇನನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಚಮಚ ಆಗುವಷ್ಟು ಜೇನನ್ನು ಹಾಕ್ಕೊಂಡಿದ್ದೇನೆ. ಈಗ ನಿಮಗೆ ಬೇಕಿದ್ರೆ 2 ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಹಾಕ್ತಾ ಇಲ್ಲ. ನೋಡಿ, ಈಗ ಇದನ್ನು ನಯವಾಗಿ ರುಬ್ಬಿಕೊಳ್ಬೇಕು. ನೋಡಿ, ರುಬ್ಬಿ ತಂದಿದ್ದೇನೆ. ನೋಡಿ, ಸ್ಮೂದಿಯನ್ನು ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸರ್ವ್ ಮಾಡುವ. ಈಗ ಕೊನೆಯದಾಗಿ ಇದಕ್ಕೆ ಒಂದು ಕಟ್ ಮಾಡಿದ 1 ಗೋಡಂಬಿಯನ್ನು ಹಾಕಿ ಸರ್ವ್ ಮಾಡಿದರೆ ರುಚಿಯಾದ ಓಟ್ಸ್ ಮತ್ತು ಬಾಳೆಹಣ್ಣಿನ ಸ್ಮೂದಿ ರೆಡಿ ಆಗ್ತದೆ. ನೋಡಿ, ನೀವು ಒಂದ್ಸಾರಿ ಈ ತರದ ಸ್ಮೂದಿ ಮಾಡಿ ಕುಡಿದು ನೋಡಿ, ತುಂಬಾನೇ ಚೆನ್ನಾಗಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.